ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸರ್, ಇದರ ಜೊತೆಗೆ ನಿನ್ನೆ ಸದನ ಮುಗಿದಿದೆ. ಸದನದಲ್ಲಿ ನಾಗೇಂದ್ರ ಅವರ ವಿಚಾರಕ್ಕೆ ಇದರಿಂದ ರಾಜ್ಯದ ಜನರಿಗೆ ಯಾವ ಸಂದೇಶ ಕೊಡ್ಲಿಕ್ಕೆ ಮುಂದಾಗಿದೆ ಸರ್ ರಾಜಕೀಯ ಪಕ್ಷ? ಇದನ್ನು ನನ್ನ ಕೇಳೋದು ಸಮಂಜಸ ಅಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೆ. ವಿರೋಧ ಪಕ್ಷದವ್ರನ್ನ ಕೇಳಬೇಕು. ಯಾವ್ದ್ರಿಗೋಸ್ಕರ ನೀವು ಒಂದು ವಾರ ಈ ಸದನವನ್ನು ಹಾಳು ಮಾಡಿದ್ರಿ ಅಂತ ಅವ್ರನ್ನ ಕೇಳಬೇಕು. ನಾವು ಆರಂಭದಿಂದನೂ ಹೇಳ್ತಾ ಇದ್ದೀವಿ, ನಿಮ್ಮದು ಏನು ಚರ್ಚೆ ಮಾಡಿದ್ವಿ ಚರ್ಚೆ ಮಾಡಿ, ಸರ್ಕಾರ ಉತ್ತರ ಕೊಡುತ್ತೆ. ಅವರು ಆರೋಪ ಇದೆ, ಆರೋಪ ಸಾಬೀತಾಗಬೇಕಲ್ಲ. ಒಂದು ವೇಳೆ ಆರೋಪ ಸಾಬೀತು ಆದಮೇಲೆ ಅವ್ರನ್ನ ಏನಾದರೂ ನಾವು ಮಂತ್ರಿ ಮಾಡಿದರೆ ಅವ್ರು ಮಾಡ್ತಕ್ಕಂಥ ಒಂದು ಪ್ರತಿಭಟನೆ ಒಂದು ಅರ್ಥ ಇರುತ್ತೆ. ಆರೋಪ ಅವ್ರ ಮೇಲೆ ಬರೀ ಆರೋಪ ಇದೆ, ಲೋಕಾಯುಕ್ತ ತನಿಖೆ ಆಗಿದೆ, ಅದರಲ್ಲಿ ಅವರು ಇಲ್ಲ ಅಂಥೇಳಿ ವರದಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅದನ್ನು ಬಿಟ್ಟು ಅನೇಕ ಕಡೆ ಬರಗಾಲಿದೆ, ಅತಿವೃಷ್ಟಿ ಇದೆ, ಅನಾವೃಷ್ಟಿ ಇದೆ, ಬೆಳೆ ನಾಶ ಆಗ್ತಾ ಇದೆ. ಅಂಥದ್ದು ರೈತರ ಪರವಾಗಿ ಚಿಂತನೆ ಮಾಡಿ ಅಲ್ಲಿ ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ವಿರೋಧ ಪಕ್ಷದ ಜವಾಬ್ದಾರಿ. ಬಹುತೇಕ ನನಗನ್ಸುತ್ತೆ ಅವ್ರ ಜವಾಬ್ದಾರಿನ ಅವ್ರು ಅರ್ಥ ಮಾಡ್ಕೊಳ್ತಾ ಇಲ್ಲ. ವಿರೋಧ ಪಕ್ಷ ಯಾಕೆ ಇದೆ ಅನ್ನೋದು ಅವ್ರಿಗೆ ಅರ್ಥ ಆಗಿಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೆ. ಮುಖ್ಯಮಂತ್ರಿಗಳು ಇವತ್ತು ಶಾಸಕರ ಜೊತೆಗೆ ಸಭೆ ಮಾಡ್ತಾ ಇದ್ದಾರೆ. ಇದು ಮುಂದಿನ ಚುನಾವಣೆಗೆ ತಯಾರಿ, ಹಾಗಾಗಿ ಶಾಸಕರ ವಿಶ್ವಾಸ ತಗೊಳ್ತಾ ಇದ್ದಾರೆ, ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಒತ್ತು ಕೊಡ್ತಾ ಇದ್ದಾರೆ ಅನ್ನೋಂಥ ವಿಶ್ಲೇಷಣೆ ನಡೀತಾ ಇದೆ. ನಾವು ಇದನ್ನು ಯಾವ ರೀತಿ ನೋಡ್ತಾ ಇದ್ದೀವಿ? ನೋಡಿ, ಇವತ್ತು ಕರೆದಿರ್ತಕ್ಕಂಥದ್ದು ಜಿಲ್ಲಾವಾರು ಶಾಸಕರನ್ನು, ಆ ಜಿಲ್ಲೆಗೆ ಏನು ಅಭಿವೃದ್ಧಿ ಆಗಬೇಕು, ಏನೇನು ಕೊಡಬೇಕು ಅಂತಕ್ಕಂಥ ಚರ್ಚೆಗೆ. ಇದು ರಾಜಕೀಯ ಭದ್ರತೆಗೋಸ್ಕರ ಅಂತಲ್ಲ. ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲೆ ಪ್ರತಿಯೊಂದು ಜಿಲ್ಲೆಯ ಶಾಸಕರನ್ನು ಕರ್ಕೊಂಡು ಅಲ್ಲಿರ್ತಕ್ಕಂಥ ಜಲದಂಥ ಸಮಸ್ಯೆಗಳೇನಿದ್ದಾವೆ, ಯಾವುದು ಅಭಿವೃದ್ಧಿ ಆಗಬೇಕು ಅವ್ರ ಕಡೆಯಿಂದ ಒಂದು ಪಟ್ಟಿ ತಗೊಂಡು ಹಣಕಾಸಿನ ಲಭ್ಯತೆ ನೋಡ್ಕೊಂಡು ಅವರಿಗೆ ಹಣವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಚಿಂತನೆ ಮಾಡಿ. ಕೆಪಿಸಿಸಿ ಅಧ್ಯಕ್ಷರು ಕೂಡ ಭಾಗಿಯಾಗ್ತಾ ಇದ್ದಾರೆ ಸರ್. ಅದಕ್ಕೆ ನೋಡಿ, ಪಕ್ಷದ ಅಧ್ಯಕ್ಷರು ಇದ್ದವರು ಅನೇಕರು ಅವ್ರ ಕಡೆ ಶಾಸಕರು ಹೋಗಿ ತಮ್ಮ ಬೇಡಿಕೆಗಳನ್ನು ಅವ್ರ ಮುಖಾಂತರ ಕೊಟ್ಟಿರ್ತಾರೆ. ಅವ್ರ ಹತ್ರ ಬಂದಿರತಕ್ಕಂಥ ಕೆಲವೊಂದು ಬೇಡಿಕೆಗಳನ್ನು ಮುಖ್ಯಮಂತ್ರಿ ಕೊಡ್ತಾರೆ, ತಪ್ಪೇನಿದೆ? ಸರ್, ಇದರ ಜೊತೆಗೆ ನಿನ್ನೆ ಸದನ ಮುಗಿದಿದೆ. ಸದನದಲ್ಲಿ ನಾಗೇಂದ್ರ ಅವರ ವಿಚಾರಕ್ಕೆ ಇದರಿಂದ ರಾಜ್ಯದ ಜನರಿಗೆ ಯಾವ ಸಂದೇಶ ಕೊಡ್ಲಿಕ್ಕೆ ಮುಂದಾಗಿದೆ ಸರ್ ರಾಜಕೀಯ ಪಕ್ಷ? ಇದನ್ನು ನನ್ನ ಕೇಳೋದು ಸಮಂಜಸ ಅಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೆ. ವಿರೋಧ ಪಕ್ಷದವ್ರನ್ನ ಕೇಳಬೇಕು. ಯಾವ್ದ್ರಿಗೋಸ್ಕರ ನೀವು ಒಂದು ವಾರ ಈ ಸದನವನ್ನು ಹಾಳು ಮಾಡಿದ್ರಿ ಅಂತ ಅವ್ರನ್ನ ಕೇಳಬೇಕು. ನಾವು ಆರಂಭದಿಂದನೂ ಹೇಳ್ತಾ ಇದ್ದೀವಿ, ನಿಮ್ಮದು ಏನು ಚರ್ಚೆ ಮಾಡಿದ್ವಿ ಚರ್ಚೆ ಮಾಡಿ, ಸರ್ಕಾರ ಉತ್ತರ ಕೊಡುತ್ತೆ. ಅವರು ಆರೋಪ ಇದೆ, ಆರೋಪ ಸಾಬೀತಾಗಬೇಕಲ್ಲ. ಒಂದು ವೇಳೆ ಆರೋಪ ಸಾಬೀತು ಆದಮೇಲೆ ಅವ್ರನ್ನ ಏನಾದರೂ ನಾವು ಮಂತ್ರಿ ಮಾಡಿದರೆ ಅವ್ರು ಮಾಡ್ತಕ್ಕಂಥ ಒಂದು ಪ್ರತಿಭಟನೆ ಒಂದು ಅರ್ಥ ಇರುತ್ತೆ. ಆರೋಪ ಅವ್ರ ಮೇಲೆ ಬರೀ ಆರೋಪ ಇದೆ, ಲೋಕಾಯುಕ್ತ ತನಿಖೆ ಆಗಿದೆ, ಅದರಲ್ಲಿ ಅವರು ಇಲ್ಲ ಅಂಥೇಳಿ ವರದಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅದನ್ನು ಬಿಟ್ಟು ಅನೇಕ ಕಡೆ ಬರಗಾಲಿದೆ, ಅತಿವೃಷ್ಟಿ ಇದೆ, ಅನಾವೃಷ್ಟಿ ಇದೆ, ಬೆಳೆ ನಾಶ ಆಗ್ತಾ ಇದೆ. ಅಂಥದ್ದು ರೈತರ ಪರವಾಗಿ ಚಿಂತನೆ ಮಾಡಿ ಅಲ್ಲಿ ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ವಿರೋಧ ಪಕ್ಷದ ಜವಾಬ್ದಾರಿ. ಬಹುತೇಕ ನನಗನ್ಸುತ್ತೆ ಅವ್ರ ಜವಾಬ್ದಾರಿನ ಅವ್ರು ಅರ್ಥ ಮಾಡ್ಕೊಳ್ತಾ ಇಲ್ಲ. ವಿರೋಧ ಪಕ್ಷ ಯಾಕೆ ಇದೆ ಅನ್ನೋದು ಅವ್ರಿಗೆ ಅರ್ಥ ಆಗಿಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೆ. ಸರ್, ಮುಖ್ಯಮಂತ್ರಿಗಳು ಇವತ್ತು ಶಾಸಕರ ಜೊತೆಗೆ ಸಭೆ ಮಾಡ್ತಾ ಇದ್ದಾರೆ. ಇದು ಮುಂದಿನ ಚುನಾವಣೆಗೆ ತಯಾರಿ, ಹಾಗಾಗಿ ಶಾಸಕರ ವಿಶ್ವಾಸ ತಗೊಳ್ತಾ ಇದ್ದಾರೆ, ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಒತ್ತು ಕೊಡ್ತಾ ಇದ್ದಾರೆ ಅನ್ನೋಂಥ ವಿಶ್ಲೇಷಣೆ ನಡೀತಾ ಇದೆ. ನಾವು ಇದನ್ನು ಯಾವ ರೀತಿ ನೋಡ್ತಾ ಇದ್ದೀವಿ? ನೋಡಿ, ಇವತ್ತು ಕರೆದಿರ್ತಕ್ಕಂಥದ್ದು ಜಿಲ್ಲಾವಾರು ಶಾಸಕರನ್ನು, ಆ ಜಿಲ್ಲೆಗೆ ಏನು ಅಭಿವೃದ್ಧಿ ಆಗಬೇಕು, ಏನೇನು ಕೊಡಬೇಕು ಅಂತಕ್ಕಂಥ ಚರ್ಚೆಗೆ. ಇದು ರಾಜಕೀಯ ಭದ್ರತೆಗೋಸ್ಕರ ಅಂತಲ್ಲ. ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲೆ ಪ್ರತಿಯೊಂದು ಜಿಲ್ಲೆಯ ಶಾಸಕರನ್ನು ಕರ್ಕೊಂಡು ಅಲ್ಲಿರ್ತಕ್ಕಂಥ ಜಲದಂಥ ಸಮಸ್ಯೆಗಳೇನಿದ್ದಾವೆ, ಯಾವುದು ಅಭಿವೃದ್ಧಿ ಆಗಬೇಕು ಅವ್ರ ಕಡೆಯಿಂದ ಒಂದು ಪಟ್ಟಿ ತಗೊಂಡು ಹಣಕಾಸಿನ ಲಭ್ಯತೆ ನೋಡ್ಕೊಂಡು ಅವರಿಗೆ ಹಣವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಚಿಂತನೆ ಮಾಡಿ. ಕೆಪಿಸಿಸಿ ಅಧ್ಯಕ್ಷರು ಕೂಡ ಭಾಗಿಯಾಗ್ತಾ ಇದ್ದಾರೆ ಸರ್. ಅದಕ್ಕೆ ನೋಡಿ, ಪಕ್ಷದ ಅಧ್ಯಕ್ಷರು ಇದ್ದವರು ಅನೇಕರು ಅವ್ರ ಕಡೆ ಶಾಸಕರು ಹೋಗಿ ತಮ್ಮ ಬೇಡಿಕೆಗಳನ್ನು ಅವ್ರ ಮುಖಾಂತರ ಕೊಟ್ಟಿರ್ತಾರೆ. ಅವ್ರ ಹತ್ರ ಬಂದಿರತಕ್ಕಂಥ ಕೆಲವೊಂದು ಬೇಡಿಕೆಗಳನ್ನು ಮುಖ್ಯಮಂತ್ರಿ ಕೊಡ್ತಾರೆ, ತಪ್ಪೇನಿದೆ?